ಜೂನಿಯರ್ ಕಾಲೇಜ್ ಕಡೆಯಿಂದ ಜ್ಯೋತಿ ಸರ್ಕಲ್ ಕಡೆಗೆ ಹೋಗುವ ರಸ್ತೆ ಬದಿ ಮಾಯಾ ಕಾಂಪೌಂಡ್ನಲ್ಲಿರುವ ಮನೆಯವರು ಸಾರ್ವಜನಿಕ ರಸ್ತೆಗೆ ಅಡೆಚಣೆ ಆಗುವ ರೀತಿಯಲ್ಲಿ ಕಾಂಪೌಂಡ್ಗೆ ರಕ್ಷಣಾ ಗೋಡೆ ನಿರ್ಮಿಸಿರುವುದನ್ನ ಸ್ಥಳೀಯರ ದೂರಿನ ಮೇರೆಗೆ ನಗರ ಪಂಚಾಯತ್ನವರು ಬಂದು ತೆರವುಗೊಳಿಸಿದ ಘಟನೆ ವರದಿಯಾಗಿದೆ. ಮಾಯಾ ಕಾಂಪೌಂಡ್ನ ಆವರಣ ಗೋಡೆಗೆ ತೊಂದರೆಯಾಗಬಾರದೆಂದು ಕಾಂಪೌಂಡ್ ಸುತ್ತ ಕಾಂಕ್ರೀಟ್ ದಿಬ್ಬವನ್ನ ನಿರ್ಮಿಸಲಾಗಿತ್ತು. ಇದರಿಂದಾಗಿ ಅಲ್ಲಿರುವ ಇತರ ಮನೆಗಳಿಗೆ ಹೋಗುವ ರಸ್ತೆ ಆತಂಕಿತವಾಗಿತ್ತು. ಕಸದ ಲಾರಿ ಸಾಗುವುದು ಕಷ್ಟವಾಗುತ್ತಿತ್ತು. ಸಾರ್ವಜನಿಕರು ಈ ಬಗ್ಗೆ ನಗರ ಪಂಚಾಯತ್ಗೆ ದೂರು ನೀಡಿದ್ರು. ಸಾರ್ವಜನಿಕರ ದೂರಿನ ಮೇರೆಗೆ ನಗರ ಪಂಚಾಯತ್ ಜನಪ್ರತಿನಿಧಿಗಳು ಹಾಗೂ ಮುಖ್ಯಾಧಿಕಾರಿ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಅನಧಿಕೃತ ದಿಬ್ಬವನ್ನ ತೆರವುಗೊಳಿಸಿದ್ದಾರೆ. ಅದೇ ಮನೆಯವರು ತಮ್ಮ ಆವರಣ ಗೋಡೆಯ ಇನ್ನೊಂದು ಪಕ್ಕದಲ್ಲಿ ಹಾಕಿದ್ದ ಮರಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಕೂಡ ನಗರ ಪಂಚಾಯತ್ನವರು ಕಸ ವಿಲೇವಾರಿ ವಾಹನದಲ್ಲಿ ತುಂಬಿಸಿ ಕೊಂಡೊಯ್ದರು. ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ನಗರ ಮುಖ್ಯಾಧಿಕಾರಿ ಸುಧಾಕರ್ ಮತ್ತು ಸಿಬ್ಬಂದಿಗಳು, ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಎ ನೀರಬಿದರೆ, ಸದಸ್ಯರಾದ ಸರೋಜಿನಿ ಪೆಲ್ತಡ್ಕ, ಉಮ್ಮರ್ ಕೆಎಸ್, ಡೇವಿಡ್ ತಿರಾಕ್ರಾಸ್ತ, ಶರೀಫ್ ಕಂಟಿ, ಶೀಲಾವತಿ ಕುರುಂಜಿ, ಕಿಶೋರಿ ಶೇಟ್ ಮೊದಲಾದವರು ಇದ್ದರು. ಶರೀಫ್ ಜಟ್ಟಿಪ್ಪಳ್ಳ, ಸುದ್ದಿ ನ್ಯೂಸ್, ಸುಳ್ಯ. ರಸ್ತೆಗೆ ಅಡ್ಡಲಾಗಿ ಅನಧಿಕೃತವಾಗಿ ಅವರ ಕಾಂಪೌಂಡಿಗೆ ಹೊರಗೆ ಬಂದು ಸುಮಾರು 2.5-3 ಫೀಟ್ನಷ್ಟು ಮಣ್ಣನ್ನು ತುಂಬಿಸಿ ಕಾಂಕ್ರೀಟ್ ಎಲ್ಲ ಅಳವಡಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಹೋಗುವ ರಸ್ತೆಯನ್ನು ಅಡ್ಡಪಡಿಸಿದಂತಾಗಿದೆ. ಮೇಲಾಗಿ ನಮ್ಮ ಕಸದ ಗಾಡಿಗಳು ಹೋಗುವಾಗ ಕೂಡ ಅದನ್ನು ತಾಗುವ ಸಂದರ್ಭ ಇರ್ತದೆ. ಅದಕ್ಕಾಗಿ ಅದನ್ನು ತೆರವುಪಡಿಸ್ತಾ ಇದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.